ಇವತ್ತು ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಸರ್ಗೆ ಭೇಟಿ ಮಾಡಿ ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 132 ಮತ್ತು 133 ಪೋಸ್ಟು 2 ವರ್ಷ ಮುಂಚೆನೇ ಅಪ್ರೂವಲ್ ಆಗಿತ್ತು. ಟೋಟಲ್ 265 ಪೋಸ್ಟನ್ನ ಈ ಒಂದು ನೋಟಿಫಿಕೇಶನ್ಸ್ನ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಬೇಕು ಮತ್ತು ನಂಬರ್ ಆಫ್ ಪೋಸ್ಟ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಈ ಡಿಪಾರ್ಟ್ಮೆಂಟಲ್ಲಿ ಇರೋರನ್ನೇ ನೀವು ಪ್ರಮೋಷನ್ ಮಾಡ್ತಾ ಹೋದರೆ ಇಲ್ಲಿ ವರ್ಷಾನುಗಟ್ಟಲೆ ಓದ್ತಾ ಇರೋಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲು ಎಕ್ಸೈಸ್ ಇದು ಸಬ್ ಇನ್ಸ್ಪೆಕ್ಟರ್ ಆಗದೇ ಇದ್ದಂಥವ್ರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ ಹೇಳ್ಬಿಟ್ಟು ವರ್ಷಾನುಗಟ್ಟಲೆ ಓದ್ತಿದ್ದಾರೆ. ಮತ್ತು ಪೊಲೀಸ್ ಎಕ್ಸೈಸ್ ಕಾನ್ಸ್ಟೇಬಲ್ ಏನಿತ್ತು ಮುಂಚೆ, ಇವಾಗ ಎಕ್ಸೈಸ್ ಕಾನ್ಸ್ಟೇಬಲ್ ಮಾಡಿದ್ದಾರೆ. ಮುಂಚೆ ಎಕ್ಸೈಸ್ ಗಾರ್ಡ್ ಇತ್ತು. ಈ ಒಂದು ಎಕ್ಸೈಸ್ ಕಾನ್ಸ್ಟೇಬಲ್ನ 942 ಪೋಸ್ಟ್ ಇದೆ. ಈ ಒಂದು ನೋಟಿಫಿಕೇಶನ್ಸು ಇಮ್ಮಿಡಿಯೇಟ್ ನೋಟಿಫಿಕೇಶನ್ಸ್ ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಯಾವುದೇ ಕಾರಣಕ್ಕೂ KPSC ನೋಟಿಫಿಕೇಶನ್ಸ್ ಕೊಡಬಾರ್ದು. ಯಾಕೆಂದರೆ ಪ್ರತಿಯೊಂದು ನೋಟಿಫಿಕೇಶನ್ ಪ್ರತಿ ಹಂತದಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೋಟಿಫಿಕೇಶನ್ಸ್ನ KE ಕೊಡಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ KPSC ಕೊಡಬಾರ್ದು. ಯಾಕೆ ಅಂತಂದರೆ ಅಲ್ಲಿರೋಂಥ ಕಮಿಷನರ್ಗೆ ಅವರು ಲೆಟ್ರಲ್ಲಿ ಬರೆದಿದ್ದಾರೆ. ಆದಷ್ಟು ಬೇಗ ಅದನ್ನು ಕ್ರಮ ತೊಗೊಬೇಕು. ಮತ್ತು ಈ ಒಂದು ನಂಬರ್ ಆಫ್ ಪೋಸ್ಟ್ ಕೂಡ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂಥವ್ರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸ್ಪಂದಿಸಿದ್ರೆ ನಾವು ಅವರಿಗೆ ಧನ್ಯವಾದ ಹೇಳ್ತೀವಿ. ಇಲ್ಲ ಅಂತಂದರೆ ಅವ್ರ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗಾಗಲೇ ನಾವು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ KPSCಯಿಂದ KA ಕೊಡಿಸಿದ್ದೀವಿ. ಲ್ಯಾಂಡ್ ಸರ್ವೇಯರ್ ಕೂಡ ನಾವು KPSCಯಿಂದ KA ಕೊಡಿಸಿದ್ದೀವಿ. ಕ್ರೈಸ್ ಡಿಪಾರ್ಟ್ಮೆಂಟಿಂದ ಕ್ರೈಸ್ ಕೂಡ ಸುಮಾರು 1500 ಪೋಸ್ಟು KPSCಯಿಂದ KA ಕೊಡಿಸಿದ್ದೀವಿ. ಈವನ್ ಇದೂ ಅಷ್ಟೇ, ಯಾವುದೇ ಕಾರಣಕ್ಕೂ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು, ಎಕ್ಸೈಸ್ ಕಾನ್ಸ್ಟೇಬಲು 2 ಪೋಸ್ಟನ್ನ KPSCಯಿಂದ KA ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಅದು ಆಗಲೇಬೇಕು. ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಡಿಪಾರ್ಟ್ಮೆಂಟು KPSCಗೆ ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು, ಎಲ್ಲ KA ಕೊಡಬೇಕು. ಯಾಕೆಂದರೆ ಇಲ್ಲಿ KPSCಯಲ್ಲಿ ಎಲ್ಲ ಎಕ್ಸಾಮ್ಸು ಸ್ಕ್ಯಾಮ್ ಆಗಿದೆ. ಈ ಒಂದು ವಿಚಾರವಾಗಿ ನಾನು ಮನವಿ ಮಾಡ್ಕೊತೀನಿ. ಇದಾದಷ್ಟು ಬೇಗ ಆಗಲೇಬೇಕು. ಎಲ್ಲ ಸ್ಟೂಡೆಂಟ್ಸು ಏನು ನಮಗೆ ಸಹಕರಿಸಿದ್ದು ಎಲ್ಲರೂ ಬಂದಿದ್ದೀರಾ, ಎಲ್ರಿಗೂ ನಿಮಗೆ ಧನ್ಯವಾದ ತಿಳಿಸ್ತೀವಿ. ಮತ್ತು ನಿಮ್ಗೆ ಏನೇ ಸಮಸ್ಯೆ ಇದ್ರೂ ತಿಳಿಸಿ. ಮತ್ತು ಇನ್ನೊಂದು ವಿಚಾರ ಅಂತಂದರೆ ನೀವು ಏನು ಮಾಡಬೇಕು ಈ ವಿಚಾರವಾಗಿ ಅದನ್ನು ನಮಗೆ ತಿಳಿಸಿ. ನಾನು 100% ಅದ್ರ ಪರವಾಗಿ ಮಾಡ್ತೀವಿ. ಮತ್ತು ಈ ಒಂದು ಡಿಪಾರ್ಟ್ಮೆಂಟಿಂದ ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಆಗಿಲ್ಲ ಅಂದರೆ ಜೂನ್ 3ನೇ ತಾರೀಕು ಧಾರವಾಡದಲ್ಲಿರುವ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲರೂ ಇದಕ್ಕೆ ಸಹಕರಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.